ಓಂ ಶಾಂತಿ. ಮಧುರ ಮಕ್ಕಳೇ, ನಿಮಗೆ ಈಶ್ವರೀಯ ಅಪಾರ ಸುಖ ಸಿಕ್ಕಿದೆ. ಆದ್ದರಿಂದ ನೀವು ಮಾಯಾವಿ ಸುಖಗಳನ್ನು ಲೆಕ್ಕಿಸಬಾರದು. ಅದು ಕಾಗವಿಷ್ಟ ಸಮಾನವಾಗಿದೆ. ಪ್ರಶ್ನೆ: ತಂದೆಗೆ ಸರ್ವ ಮಕ್ಕಳ ಪ್ರತಿ ಒಂದೇ ಆಸೆ ಇದೆ, ಅದು ಯಾವುದು? ಉತ್ತರ: ನನ್ನ ಎಲ್ಲ ಮಕ್ಕಳು ಚೆನ್ನಾಗಿ ಓದಿ ಸಿಂಹಾಸನಾಧೀಶರಾಗಲಿ ಅಥವಾ ತಂದೆಯ ಹೆಗಲಿನ ಮೇಲೆ ಕುಳಿತುಕೊಳ್ಳಲಿ ಎಂಬ ಆಸೆ ಇದೆ. ಯಾರು ತಮ್ಮ ಆತ್ಮಿಕ ಸುಗಂಧವನ್ನು ಹರಡುತ್ತಾರೆ, ಯಾವುದೇ ದುರ್ಗಂಧವಿಲ್ಲ ಎಂದು ತಂದೆಯು ನೋಡುತ್ತಾರೆ. ಆದ್ದರಿಂದ ಮಕ್ಕಳು ಸಹ ಅಂತಹ ಪುರುಷಾರ್ಥದಲ್ಲಿ ತೊಡಗಬೇಕು. ಕರ್ಮೇಂದ್ರಿಯಗಳಿಂದ ಎಂದಿಗೂ ಉಲ್ಟಾ ಕರ್ಮ ಮಾಡಬಾರದು. ಗೀತೆ: ಪ್ರಪಂಚ ಬದಲಾದರೂ ನಾವು ಬದಲಾಗುವುದಿಲ್ಲ. ಓಂ ಶಾಂತಿ. ಈ ಗೀತೆಯ ತಾತ್ಪರ್ಯವನ್ನು ತಂದೆಯು ತಿಳಿಸುತ್ತಾರೆ. ಇದರಲ್ಲಿ ಯಾವುದೇ ಬದಲಾಗುವ ಮಾತೇ ಇಲ್ಲ. ನಾವು ನಿಮ್ಮ ಮಕ್ಕಳಲ್ಲವೆಂದು ಮಕ್ಕಳು ಹೇಳಲು ಸಾಧ್ಯವಿಲ್ಲ. ಆದರೆ ಕೆಲವೊಮ್ಮೆ ಬದಲಾಗಿ ಬಿಡುತ್ತಾರೆ. ವಾಸ್ತವದಲ್ಲಿ ಮಕ್ಕಳೆಂದು ಬದಲಾಗುವುದಿಲ್ಲ. ಮಕ್ಕಳು ಸದಾ ಇದ್ದೇ ಇರುತ್ತಾರೆ. ಆದರೆ ಕುಟುಂಬದಿಂದ ಬೇರೆಯಾಗಿ ಬಿಡುತ್ತಾರೆ. ಈಗ ಇವರಂತೂ ಬೇಹದ್ದಿನ ತಂದೆಯಾಗಿದ್ದಾರೆ. ತಿಳಿಸುತ್ತಾರೆ, ನಾನು ಪರಂಧಾಮದಲ್ಲಿದ್ದೇನು. ಹೇಗೆ ನೀವಾತ್ಮಗಳು ಬಂದು ಪಾತ್ರವನ್ನು ಅಭಿನಯಿಸುತ್ತೀರಿ, ನೀವು ಹೇಗೆ ಗೃಹಸ್ಥಿಯಾಗುತ್ತೀರೋ ಹಾಗೆಯೇ ನಾನೂ ಬಂದು ಗೃಹಸ್ಥಿಯಾಗಬೇಕಾಗುತ್ತದೆ. ಇನ್ನು ನೀವು ಸನ್ಮುಖದಲ್ಲಿ ನನ್ನನ್ನು ಮಾತಾಪಿತಾ ಎಂದು ಹೇಳುತ್ತೀರಿ. ನೀವು ಮಾತಾಪಿತಾ ಎಂದು ಮೊದಲು ಸಹ ಕರೆಯುತ್ತಿದ್ದೀರಿ. ಆದರೆ ಆ ಸಮಯದಲ್ಲಿ ನಾನು ಗೃಹಸ್ಥಿಯಾಗಿರಲಿಲ್ಲ. ಈ ಸಮಯದಲ್ಲಿ ನಾನು ಬಂದು ಗೃಹಸ್ಥಿಯಾಗಿದ್ದೇನೆ. ಕೇವಲ ಒಬ್ಬರು ಇಬ್ಬರಿಗೆ ಗೃಹಸ್ಥಿಯಲ್ಲ, ಬಹಳ ಮಂದಿ ಮಕ್ಕಳು ಬರತೊಡಗುತ್ತಾರೆ. ಬಾಬಾ ನಾವು ಬದಲಾಗುವುದಿಲ್ಲವೆಂದು ಹೇಳುತ್ತಾರೆ. ಆದರೆ ಮಾಯೆಯು ಬದಲಾಯಿಸಿ ಬಿಡುತ್ತದೆ. ತಂದೆಯು ಸರ್ವಶ್ರೇಷ್ಠನಾಗಿದ್ದಾರೆ. ಅವರಿಗಿಂತಲೂ ಶ್ರೇಷ್ಠರು ಯಾರೂ ಇರಲು ಸಾಧ್ಯವಿಲ್ಲ. ಅವರು ಸಾಧಾರಣ ಮನುಷ್ಯ ತನುವಿನಲ್ಲಿ ಪ್ರವೇಶ ಮಾಡಿದ್ದಾರೆ. ಮಕ್ಕಳಿಗೆ ಗೊತ್ತಿದೆ, ಭವಿಷ್ಯ 21 ಜನ್ಮಗಳಿಗಾಗಿ ಪುರುಷಾರ್ಥದ ಅನುಸಾರ ಪದವಿ ಸಿಗುತ್ತದೆ. ಬಹಳ ಮಂದಿ ನಡೆಯುತ್ತಾ ಮತ್ತೆ ಬದಲಾಗಿ ಬಿಡುತ್ತಾರೆ. ಏಕೆಂದರೆ ಇದು ಮಾಯೆಯ ಯುದ್ಧವಾಗಿದೆ. ಮೊದಲು ನೀವು ಮಾಯೆಯ ಮಕ್ಕಳಾಗಿದ್ದೀರಿ. ಈಗ ತಂದೆಯು ದತ್ತು ಮಾಡಿಕೊಂಡಿದ್ದಾರೆ. ಆ ಕಡೆ ಮಾಯೆಯ ಸುಖವಿದೆ, ಇಲ್ಲಿ ಆ ಸುಖವಿಲ್ಲ. ಆದ್ದರಿಂದ ಮಾಯೆಯು ಮುಖವನ್ನು ತನ್ನ ಕಡೆ ತಿರುಗಿಸುತ್ತದೆ. ಇಲ್ಲಿ ನಿಮಗೆ ಗುಪ್ತ ಸುಖವಿದೆ. ಭವಿಷ್ಯದಲ್ಲಿ ಅಪಾರ ಸುಖವನ್ನು ಪಡೆಯುತ್ತೇವೆಂದು ತಿಳಿದುಕೊಂಡಿದ್ದೀರಿ. ಒಂದು ವೇಳೆ ಇಲ್ಲಿನ ಕಲಿಯುಗದ ಸುಖದಲ್ಲಿ ಬುದ್ಧಿಯು ಹೋಯಿತೆಂದರೆ ಆ ಸುಖವು ನೆನಪು ಬರುತ್ತಾ ಇರುತ್ತದೆ. ಅಂತ್ಯದಲ್ಲಿಯೂ ಅದೇ ನೆನಪಿಗೆ ಬರುತ್ತಾ ಇರುತ್ತದೆ. ಆದ್ದರಿಂದ ಈ ಮಾಯಾವಿ ಸುಖಗಳನ್ನು ಲೆಕ್ಕಿಸಬಾರದು. ಈ ಸುಖವು ಕಾಗವಿಷ್ಟ ಸಮಾನವಾಗಿದೆ ಎಂದು ಆಡುತ್ತಾರೆ. ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಸುಖವಂತೂ ನಮಗೆ ಸತ್ಯಯುಗದಲ್ಲಿಯೂ ಸಿಗುತ್ತದೆ. ಆ ಸುಖವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ನಾವು ಮಾತಾಪಿತರ ಮಕ್ಕಳಾಗಿದ್ದೇವೆ. ತಂದೆಯು ಅವಶ್ಯವಾಗಿ ಯಾವುದೋ ಸಮಯದಲ್ಲಿ ಗೃಹಸ್ಥಿಯಾಗಿದ್ದಾರೆ. ಆದ್ದರಿಂದ ಅವರನ್ನು ನೀವು ಮಾತಾಪಿತಾ ಎಂದು ಹೇಳಲಾಗುತ್ತದೆ. ಬಲೆ ಆಡುತ್ತಾರೆ, ಆದರೆ ತಿಳಿದುಕೊಳ್ಳುವುದಿಲ್ಲ. ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಬೇಹದ್ದಿನ ತಂದೆಯು ಇದ್ದಾರೆ, ತಾಯಿಯೂ ಇದ್ದಾರೆ. ಈ ತಾಯಿಯ ಮೂಲಕ ಅರ್ಥಾತ್ ಪ್ರಜಾಪಿತ ಬ್ರಹ್ಮನ ಮೂಲಕ ದತ್ತು ಮಾಡಿಕೊಂಡಿದ್ದಾರೆ. ಈಗ ಪ್ರಜಾಪಿತ ಮತ್ತು ಶಿವತಂದೆ ಇಬ್ಬರೂ ತಂದೆಯರಾದರು. ತಂದೆಯು
ತಾಯಿಯ ಮೂಲಕವೇ ದತ್ತು ಮಾಡಿಕೊಳ್ಳುತ್ತಾರಲ್ಲವೇ. ಈಗ ತ್ವಮೇವ ಮಾತಶ್ಚ ಪಿತಾ ಎಂದು ಇವರಿಗೆ ಹೇಳುವುದೇ ಅಥವಾ ಬ್ರಹ್ಮರವರಿಗೆ ಹೇಳುವುದೇ? ನಾವೆಲ್ಲರೂ ಸಹೋದರರು, ಅವರು ನಮ್ಮ ತಂದೆಯಾಗಿದ್ದಾರೆಂದು ಆಡುತ್ತಾರೆ. ಅದರಲ್ಲಿ ತಾಯಿಯ ಪ್ರಶ್ನೆಯೇ ಇಲ್ಲ. ನೀವು ಮಾತಾಪಿತಾ ಎಂದು ಗಾಯನವಿದೆ. ಈಗ ಮಾತಾಪಿತಾ ಹೇಗಾಗುತ್ತಾರೆ ಎಂಬುದು ತಿಳಿದುಕೊಳ್ಳುವ ಅದ್ಭುತವಾದ ಮಾತುಗಳಾಗಿವೆ. ಮನುಷ್ಯರು ತಬ್ಬಿಬ್ಬಾಗುತ್ತಾರೆ, ಏಕೆಂದರೆ ಶರೀರವಂತೂ ಪುರುಷನದ್ದಾಗಿದೆ ಎಲ್ಲವೇ. ಆದ್ದರಿಂದ ತಾಯಿಯನ್ನು ದತ್ತು ಮಾಡಿಕೊಳ್ಳಲಾಯಿತು. ಅವರೇ ಮಗಳು ಸರಸ್ವತಿಯಾಗಿದ್ದಾರೆ. ಆದರೆ ಮಗಳ ಮೂಲಕ ದತ್ತು ಮಾಡಿಕೊಳ್ಳಲಾಗುವುದಿಲ್ಲ. ಆದ್ದರಿಂದ ಇವರು ತಾಯಿಯೂ ಆಗಿದ್ದಾರೆ, ತಂದೆಯೂ ಆಗಿದ್ದಾರೆ. ಅವರು ಇವರಲ್ಲಿ ಪ್ರವೇಶ ಮಾಡಿದ್ದಾರೆ. ಆದ್ದರಿಂದ ಬ್ರಹ್ಮನಿಗೆ ಇವರು ಹೇಳುತ್ತಾರೆ, ನೀವು ನನ್ನ ಮಗನೂ ಆಗಿದ್ದೀರಿ, ಪತ್ನಿಯೂ ಆಗಿದ್ದೀರಿ. ಅವಶ್ಯವಾಗಿ ತಂದೆಯು ಇವರ ಮೂಲಕ ದತ್ತು ಮಾಡಿಕೊಳ್ಳುತ್ತಾರೆ. ಅಂದ ಮೇಲೆ ಇವರು ತಾಯಿಯೂ ಆದರೂ ಪುನಃ ತಂದೆಯೂ ತಿಳಿಸುತ್ತಾರೆ, ನೀವು ನನ್ನನ್ನು ನೆನಪು ಮಾಡಬೇಕಾಗಿದೆ, ಬ್ರಹ್ಮನನ್ನು ನೆನಪು ಮಾಡಬಾರದು. ಮನುಷ್ಯರು ಪ್ರಪಂಚದಲ್ಲಿ ಅನೇಕರು ಲಾಕೆಟ್ ಧರಿಸುತ್ತಾರೆ. ಇವರಂತೂ ತಂದೆಯಾಗಿದ್ದಾರೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನೀವು ತಮ್ಮದೆಲ್ಲವನ್ನು ಮರೆಯಬೇಕಾಗಿದೆ. ದೇಹ ಸಹಿತ ದೇಹದ ಯಾರೆಲ್ಲ ಸಂಬಂಧಿಗಳಿದ್ದಾರೆಯೋ ಎಲ್ಲರನ್ನೂ ಮರೆತು ಪರಂಪಿತ ಪರಮಾತ್ಮನ ಜೊತೆ ಬುದ್ಧಿಯೋಗವನ್ನಿಡಿ. ನೀವು ಮಕ್ಕಳಿಗೆ ಆದೇಶವಿದೆ, ತಂದೆಯಾದ ನನ್ನನ್ನು ನೆನಪು ಮಾಡಿ, ನಾನು ಇವರಲ್ಲಿ ಪ್ರವೇಶ ಮಾಡಿ ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ. ಇವರಲ್ಲಿ ಪ್ರೇರಣೆಯ ಯಾವುದೇ ಮಾತಿಲ್ಲ. ಪ್ರೇರಣೆಯಿಂದ ತಂದೆಯು ಕೆಲಸ ಮಾಡುವುದಿಲ್ಲ. ಇದೆಲ್ಲವೂ ಡ್ರಾಮಾ ಅನುಸಾರ ಆಗಲೇಬೇಕಾಗಿದೆ. ತಂದೆಯ ನೆನಪಿನಿಂದಲೇ ವಿಕರ್ಮಗಳು ವಿನಾಶವಾಗುತ್ತವೆ. ಬಾಕಿ ಯಾವುದೇ ದೇಹಧಾರಿಗಳನ್ನು ನೆನಪು ಮಾಡುವುದರಿಂದ ಸಮಯವು ವ್ಯರ್ಥವಾಗುತ್ತದೆ. ಅನ್ಯರೊಂದಿಗೆ ಬುದ್ಧಿಯೋಗವನ್ನು ಇಡುತ್ತೀರೆಂದರೆ ತಂದೆಗೆ ಉಲ್ಲಂಘನೆ ಮಾಡುತ್ತೀರಿ. ತಂದೆಯನ್ನು ನೆನಪು ಮಾಡುವುದರಲ್ಲಿ ಪರಿಶ್ರಮವಿದೆ, ಇದರಲ್ಲಿಯೇ ತಪ್ಪಾಗುತ್ತದೆ. ತಂದೆಯು ತಿಳಿಸುತ್ತಾರೆ, ನೀವು ಪ್ರಿಯತಮೆಯರಾಗಿದ್ದೀರಿ. ನಡೆಯುತ್ತಾ ತಿರುಗಾಡುತ್ತಾ ಪ್ರಿಯತಮನಾದ ನನ್ನನ್ನು ನೆನಪು ಮಾಡುವ ಪುರುಷಾರ್ಥ ಮಾಡಿ. ಗೀತೆಯಲ್ಲಿಯೂ ಭಗವಾನುವಾಚ ಇದೆ, ನನ್ನೊಬ್ಬನನ್ನೇ ನೆನಪು ಮಾಡಿರಿ. ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ತಮ್ಮನ್ನು ಆತ್ಮನೆಂದು ತಿಳಿಯಿರಿ. ಇದನ್ನು ಯಾರು ಹೇಳುತ್ತಾರೆ? ಶಿವತಂದೆಯೋ ಅಥವಾ ಶ್ರೀಕೃಷ್ಣನೋ? ಯಾರನ್ನು ನೆನಪು ಮಾಡಬೇಕು? ಶ್ರೀಕೃಷ್ಣನಂತೂ ಸಂಗಮದಲ್ಲಿರಲು ಸಾಧ್ಯವಿಲ್ಲ. ಆ ಕೃಷ್ಣನ ಆತ್ಮವು ಅವಶ್ಯವಾಗಿ ಇದೆ. ಅವರು ಸಹ ಕಲಿತು ಅನ್ಯರಿಗೆ ಕಲಿಸುತ್ತಾರೆ. ಇವರು ಮುಖ್ಯ ಮೊದಲ ನಂಬರಿನ ರಾಜನಾಗಿದ್ದಾರೆ. ಇವರ ಜೊತೆ ಅನ್ಯರು ಇದ್ದಾರಲ್ಲವೇ? ರಾಧೆಯೂ ಜೊತೆ ಇದ್ದಾಳೆ. ಆದರೆ ಮೊದಲ ರಾಜಕುಮಾರ ಇವರಾಗಿದ್ದಾರೆ. ರಾಧೆಯು ಇರುವುದು ನಂತರದಲ್ಲಿ, ಮೊದಲು ಇವರ ಹೆಸರಿದೆ. ಇವು ಎಷ್ಟು ಗುಹ್ಯ ಮಾತುಗಳಾಗಿವೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಮುಖ್ಯವಾಗಿ ಒಂದೇ ಮಾತನ್ನು ತೆಗೆದುಕೊಳ್ಳಿ. ಗೀತೆಯನ್ನು ಶ್ರೀಕೃಷ್ಣನು ಹೇಳಲಿಲ್ಲ. ಕೃಷ್ಣನಿಗೆ ಭಗವಂತನೆಂದು ಹೇಳಲು ಸಾಧ್ಯವಿಲ್ಲ. ಈ ಮಾತಿನಲ್ಲಿಯೇ ಗೆಲ್ಲಬೇಕಾಗಿದೆ. ಒಬ್ಬ ತಂದೆಯು ಬ್ರಾಹ್ಮಣ, ದೇವತಾ, ಕ್ಷತ್ರಿಯ ಈ 3 ಧರ್ಮಗಳನ್ನು ಸ್ಥಾಪನೆ ಮಾಡುತ್ತಾರೆ. ಮೊದಲು ದೇವತಾ ಧರ್ಮ, ನಂತರ ಇಸ್ಲಾಂ, ಬೌದ್ಧ, ಕ್ರಿಶ್ಚಿಯನ್, ಇನ್ನು ಚಿಕ್ಕ ಧರ್ಮಗಳು
ಬಹಳಷ್ಟಿವೆ. ಆದರೆ ಗೀತೆಯ ಭಗವಂತನ ಮೂಲಕವೇ ಸದ್ಗತಿಯಾಗುತ್ತದೆ. ಸರ್ವರ ಸದ್ಗತಿದಾತ ತಂದೆಯಾಗಿದ್ದಾರೆ. ಸರ್ವರ ಜಗದ್ಗುರು ಒಬ್ಬರೇ ಸದ್ಗುರುವಾಗಿದ್ದಾರೆ. ಸದ್ಗುರು ಅರ್ಥಾತ್ ಸದ್ಗತಿ ಮಾಡುವವರು. ಇದನ್ನು ಎಲ್ಲರಿಗೆ ಚೆನ್ನಾಗಿ ತಿಳಿಸಬಹುದು. ತಂದೆಯಿಂದ ಯಾವ ಮುರುಳಿಯನ್ನು ನುಡಿಸಲಾಗುತ್ತದೆಯೋ ಆ ಮುರುಳಿಯನ್ನು ಓದಲು ಎಲ್ಲ ವಿದ್ಯಾರ್ಥಿಗಳಿಗೆ ಹಕ್ಕಿದೆ. ಯಾರಿಗೆ ಮುರುಳಿಯ ಉಮಂಗವಿರುವುದೋ ಅವರು 3-4 ಬಾರಿ ಮುರುಳಿಯನ್ನು ಅವಶ್ಯವಾಗಿ ಓದುತ್ತಾರೆ. ಮುರುಳಿಯಲ್ಲದೆ ಮತ್ತೇನು ತೋಚುವುದೇ ಇಲ್ಲ. ಮುರುಳಿಯನ್ನು ಯಾರಾದರೂ 5-8 ಬಾರಿ ಓದುವುದಾದರೆ ಅವರು ಬ್ರಾಹ್ಮಣಿಗಿಂತಲೂ ಮುಂದೆ ಹೋಗಬಹುದು. ಎಲ್ಲರೂ ತಮ್ಮ ಉನ್ನತಿ ಮಾಡಿಕೊಳ್ಳಬೇಕಾಗಿದೆ. ವಾಸ್ತವದಲ್ಲಿ ಬ್ರಾಹ್ಮಣಿಯರು ಬಹಳ ವಿಧೇಯ ಸೇವಕರಾಗಿದ್ದಾರೆ. ಯಾರಿಗಾದರೂ ಒಳ್ಳೆಯ ಆಹಾರ ಪಾನೀಯಗಳ ಕಡೆ ಬುದ್ಧಿಯು ಹೋಯಿತೆಂದರೆ ಶರೀರ ಬಿಡುವ ಸಮಯದಲ್ಲಿಯೂ ಅದೇ ಬುದ್ಧಿಗೆ ಬರುತ್ತಾ ಇರುವುದು. ಈ ಸಮಯದಲ್ಲಿಯೇ ಸೇವೆಯನ್ನು ತೆಗೆದುಕೊಳ್ಳುತ್ತಾ ಇದ್ದರೆ ಸಮಾಪ್ತಿ. ಸರ್ವೀಸಿನಲ್ಲಿ ಇರುವವರು ಸದಾ ವಿಧೇಯರಾಗಿರುತ್ತಾರೆ. ಹೇಗೆ ಜನಕ ಮಗುವಿದೆ ಎಂದು ಯಾರಿಂದಲೂ ಕೆಲಸ ತೆಗೆದುಕೊಳ್ಳುವುದಿಲ್ಲ. ಕೆಲವರಿಗೆ ಈ ಹವ್ಯಾಸವಾಗುತ್ತದೆ. ಮತ್ತೆ ಅದರ ಮಾತೆ ಕೇಳಬೇಡಿ. ಬಟ್ಟೆ ಒಗೆಯುವವರು ಸಿಗದಿದ್ದರೆ ಕಾಯಿಲೆ ಬಂದು ಬಿಡುತ್ತದೆ. ಎಲ್ಲಿಯೂ ಹೋಗುವುದಿಲ್ಲ. ಇಲ್ಲಿ ಹೆಚ್ಚು ಅಧಿಕಾರವೂ ನಡೆಯುವುದಿಲ್ಲ. ಸೇವಕರಾಗಿ ಸೇವೆ ಮಾಡಬೇಕಾಗಿದೆ. ತಂದೆಯು ಸೇವಕನಲ್ಲವೇ ತಿಳಿಸುತ್ತಾರೆ. ನಾನು ಶ್ರೇಷ್ಠಾತಿ ಶ್ರೇಷ್ಠನು. ಎಷ್ಟು ಸಾಧಾರಣ ತನುವಿನಲ್ಲಿ ಬರುತ್ತೇನೆ. ನಾನು ಯಾವುದೇ ಕುದುರೆ ಗಾಡಿ ಇತ್ಯಾದಿಯನ್ನು ಕೇಳುವುದಿಲ್ಲ. ಇವರು ತಂದೆಯಾಗಿದ್ದಾರೆ. ವಾನಪ್ರಸ್ಥದ ನಂತರ ತಂದೆಯ ಸೇವೆ ಮಾಡುವುದು ಮಕ್ಕಳ ಕರ್ತವ್ಯವಾಗಿರುತ್ತದೆ. ಇವರು ಶಿವತಂದೆಯ ರಥವಾಗಿದ್ದಾರೆ. ಆದರೂ ಸಹ ತಂದೆಯು ಯಾವುದೇ ಮಕ್ಕಳಿಂದ ಸೇವೆ ತೆಗೆದುಕೊಳ್ಳುವುದಿಲ್ಲ. ಮಕ್ಕಳು ತಮ್ಮ ವಿದ್ಯೆಯಲ್ಲಿ ಪೂರ್ಣ ಗಮನ ಕೊಡಬೇಕಾಗಿದೆ. ಕಾಯ್ದೆಯ ಅನುಸಾರ ಓದುತ್ತೀರಿ. ಓದಿಸುತ್ತೀರೆಂದರೆ ಸತ್ಯಯುಗದಲ್ಲಿಯೂ ಕಾಯ್ದೆಯ ಅನುಸಾರ ರಾಜ್ಯ ಮಾಡುತ್ತೀರಿ. ಸತ್ಯಯುಗದಲ್ಲಿ ಕಾಯ್ದೆಗೆ ವಿರುದ್ಧವಾಗಿ ಯಾವುದೇ ಮಾತಿರುವುದಿಲ್ಲ. ಪ್ರತಿಯೊಂದು ಮಾತಿನಲ್ಲಿ ಅಕ್ಯುರೇಟ್ ಆಗಬೇಕಾಗಿದೆ. ನಾವು ವಿಶ್ವದ ರಾಜಕುಮಾರಿ ರಾಜಕುಮಾರರಾಗುತ್ತೇವೆಂದರೆ ಆ ಗುಣಗಳನ್ನು ಇಲ್ಲಿಯೇ ಕಲಿಯುತ್ತೇವೆ. ಮಹಾರಾಜಕುಮಾರನೆಂದು ಕೃಷ್ಣನಿಗೆ ಎಷ್ಟೊಂದು ಮಹಿಮೆ ಇದೆ. ತಂದೆಗಿಂತಲೂ ಕೃಷ್ಣನ ಹೆಸರು ಪ್ರಸಿದ್ಧವಾಗಿದೆ. ರಾಧೆ ಕೃಷ್ಣರ ತಂದೆ ತಾಯಿ ರಾಧೆ ಕೃಷ್ಣರಷ್ಟು ಅಂಕಗಳನ್ನು ಪಡೆಯುವುದಿಲ್ಲ. ಶ್ರೇಷ್ಠ ವಿದ್ಯೆಯನ್ನು ಇವರೇ ಓದುತ್ತಾರೆ. ಎಲ್ಲರಿಗಿಂತ ಹೆಚ್ಚು ಅಂಕಗಳನ್ನು ಕೃಷ್ಣನು ತೆಗೆದುಕೊಳ್ಳುತ್ತಾನೆ. ಆದರೆ ಜನ್ಮವನ್ನು ಮತ್ತೆ ಎಲ್ಲಿಯಾದರೂ ತೆಗೆದುಕೊಳ್ಳಲೇಬೇಕಾಗುವುದು. ಯಾರ ಬಳಿ ಜನ್ಮ ಪಡೆದನೋ ಅವರಿಗೆ ಅಷ್ಟು ಮಾನ್ಯತೆ ಇರುವುದಿಲ್ಲ. ಮೊದಲು ಅವಶ್ಯವಾಗಿ ಅವರ ತಂದೆ ತಾಯಿಯು ಜನ್ಮ ತೆಗೆದುಕೊಂಡಿರುತ್ತಾರೆ. ಆದರೂ ಸಹ ಅವರಿಗಿಂತಲೂ ಕೃಷ್ಣನ ಹೆಸರೇ ಪ್ರಸಿದ್ಧವಾಗುತ್ತದೆ. ಈ ಮಾತುಗಳು ಬಹಳ ಗುಪ್ತವಾಗಿವೆ. ಇವು ಚರ್ಚೆ ಮಾಡುವ ಮಾತುಗಳಾಗಿವೆ. ಮೂಲ ಮಾತಾಗಿದೆ. ತಮ್ಮನ್ನು ಅಶರೀರಿ ಆತ್ಮನೆಂದು ತಿಳಿಯಿರಿ. ನಾವು ಬೇಹದ್ದಿನ ತಂದೆಯ ಸಂತಾನರಾಗಿದ್ದೇವೆ. ನಾವು ಇಲ್ಲಿಯೇ ಸರ್ವಗುಣ ಸಂಪನ್ನರಾಗಬೇಕಾಗಿದೆ. ಇನ್ನು ಯಾರೂ ಸಂಪೂರ್ಣರಾಗಿಲ್ಲ. ಎಲ್ಲರೂ ಪುರುಷಾರ್ಥಿಗಳಾಗಿದ್ದಾರೆ. ಇವರ ಫಲಿತಾಂಶವನ್ನು ತಂದೆಯು ನೋಡುತ್ತಾರಲ್ಲವೇ. ಇವರು ಬ್ರಹ್ಮ ಎಲ್ಲರಿಗಿಂತ ಮುಂದೆ ಹೋದರು. ಆದ್ದರಿಂದ ಫಾಲೋ ಫಾದರ್ ಎಂದು ಹೇಳಲಾಗುತ್ತದೆ. ಅಂತ್ಯದವರೆಗೆ ಆ ತಂದೆಯನ್ನೇ ಫಾಲೋ ಮಾಡಬೇಕಾಗುತ್ತದೆ. ಡ್ರಾಮಾದಲ್ಲಿ ಏನೆಲ್ಲವೂ ಆಗುತ್ತದೆಯೋ ಅದೇ ಸರಿ ಎಂದು ತಿಳಿದುಕೊಳ್ಳಿ. ಯಾವುದೇ ಮಾತಿನಲ್ಲಿ ಸಂಶಯ ಬರುವಂತಿಲ್ಲ. ತಾಯಿ ಸತ್ತರೂ ಜ್ಞಾನದ ಹಲ್ವಾ ತಿನ್ನಿರಿ. ನೀವು ಮನ್ಮನಾಭವ
ಆಗಿರಬೇಕಾಗಿದೆ. ದುಃಖದ ಯಾವುದೇ ಮಾತಿಲ್ಲ. ಡ್ರಾಮಾದಲ್ಲಿ ಏನು ನಿಗದಿಯಾಗಿರುವುದೋ ಅದು ಆಗುತ್ತಲೇ ಇರುವುದು. ಅನಾದಿ ಮಾಡಿ ಮಾಡಲ್ಪಟ್ಟಿರುವ ನಾಟಕವಾಗಿದೆ. ಅದರಲ್ಲಿ ಏನಿದೆಯೋ ಅದೇ ಆಗುತ್ತದೆ. ಪುರುಷಾರ್ಥ ಮಾಡಿ ತಮ್ಮ ಜೀವನವನ್ನು ವಜ್ರ ಸಮಾನ ಮಾಡಿಕೊಳ್ಳುವುದು ಮಕ್ಕಳ ಕೆಲಸವಾಗಿದೆ. ಕರ್ಮೇಂದ್ರಿಯಗಳಿಂದ ಯಾವುದೇ ಉಲ್ಟಾ ಕರ್ಮ ಮಾಡಬಾರದು. ಭಾಗ್ಯದಲ್ಲಿ ಏನಿದ್ದರೆ ಅದಾಗುವುದು ಎಂದಲ್ಲ, ಪುರುಷಾರ್ಥ ಮಾಡಬೇಕಾಗಿದೆ. ತಂದೆಗೆ ಪೂರ್ಣ ಸಮಾಚಾರವನ್ನು ತಿಳಿಸಬೇಕಾಗಿದೆ. ಕೆಲವು ಸೇವಾ ಕೇಂದ್ರಗಳ ವಿಚಾರಗಳು ಸ್ವಲ್ಪವೂ ತಿಳಿಯುವುದೇ ಇಲ್ಲ. ಕೆಲವರಂತೂ ಬ್ರಾಹ್ಮಣಿ ಇಲ್ಲದಿದ್ದರೂ ಗೀತಾ ಪಾಠಶಾಲೆಯನ್ನು ತೆರೆದು ಸರ್ವಿಸ್ ಮಾಡುತ್ತಾ ಇರುತ್ತಾರೆ. ನಂಬರ್ ವಾರಂತೂ ಇರುತ್ತಾರಲ್ಲವೇ. ಯಾರು ಚೆನ್ನಾಗಿ ಸರ್ವಿಸ್ ಮಾಡುವರೋ ಅವರೇ ತಂದೆಯ ಹೃದಯವನ್ನು ಏರುತ್ತಾರೆ, ಸಿಂಹಾಸನಾಧೀಶರಾಗುತ್ತಾರೆ. ತಂದೆಯಂತೂ ಬಯಸುವುದೇನೆಂದರೆ ಮಕ್ಕಳು ಚೆನ್ನಾಗಿ ಓದಿ ತಂದೆಯ ಹೆಗಲ ಮೇಲೆ ಕುಳಿತುಕೊಳ್ಳಲಿ. ಪರೀಕ್ಷೆಯಂತೂ ಒಂದೇ ಆಗಿದೆ, ಆದರೆ ಪದವಿಗಳು ಭಿನ್ನ ಭಿನ್ನವಾಗಿದೆ. ಪ್ರತಿಯೊಂದು ಹೂವು ತನ್ನದೇ ಆದ ಸುಗಂಧವನ್ನು ಬೀರುತ್ತದೆ. ಕೆಲವರಂತೂ ದುರ್ಗಂಧ ಬೀರುವವರೂ ಇದ್ದಾರೆ. ಕೆಲವು ಮಕ್ಕಳು ಕಮಾಲ್ ಮಾಡುವವರೂ ಇದ್ದಾರಲ್ಲವೇ. ಈ ಫ್ರೇಮ್ ಇದ್ದಾರೆ, ಮನೋಹರ್ ಇದ್ದಾರೆ, ದೀದಿ ಇದ್ದಾರೆ. ಇವರಿಗೆ ಎಲ್ಲರೂ ಮಹಿಮೆ ಮಾಡುತ್ತಾರೆ. ಕೆಲವರ ಹೆಸರನ್ನು ತೆಗೆದುಕೊಳ್ಳುವುದಿಲ್ಲ. ತಂದೆಗೆ ಪತಿತರನ್ನು ಪಾವನ ಮಾಡುವುದರಲ್ಲಿ ಎಷ್ಟು ಪರಿಶ್ರಮ ಪಡಬೇಕಾಗುತ್ತದೆ. ಮಂಗನ ಸಮಾನ ಇರುವವರನ್ನು ಮಂದಿರ ಯೋಗ್ಯರನ್ನಾಗಿ ಮಾಡುತ್ತಾರೆ. ಸೂರ್ಯವಂಶಿ, ಚಂದ್ರವಂಶಿ, ರಾಜ ಪ್ರಜೆ, ಬಡವರು ಸಾಹುಕಾರರು ಎಲ್ಲರೂ ಆಗುತ್ತಾರಲ್ಲವೇ. ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕಾಗಿದೆ. ಇಲ್ಲದಿದ್ದರೆ ಜನ್ಮ ಜನ್ಮಾಂತರಕ್ಕಾಗಿ ಕನಿಷ್ಠರಾಗುತ್ತೀರಿ. ಮತ್ತೆ ಬಹಳ ಪಶ್ಚಾತ್ತಾಪ ಪಡಬೇಕಾಗುವುದು. ತಂದೆಯಿಂದ ನಾವು ಪೂರ್ಣ ಆಸ್ತಿಯನ್ನು ಪಡೆಯಲಿಲ್ಲವೆಂದು ಶಿಕ್ಷಕರು ಗುರುಗಳು ಸಹ ಫಾಲೋ ಮಾಡಿ ಎಂದು ಹೇಳುತ್ತಾರೆ. ಇಲ್ಲಂತೂ ತಂದೆ, ಶಿಕ್ಷಕ, ಸದ್ಗುರು ಒಬ್ಬರೇ ಆಗಿದ್ದಾರೆ. ಪರಂಪಿತ, ಪರಮ ಶಿಕ್ಷಕ, ಪರಮ ಸದ್ಗುರುವಾಗಿದ್ದಾರೆ. ಆ ನಿರಾಕಾರನೇ ಜ್ಞಾನಪೂರ್ಣನಾಗಿದ್ದಾನೆ. ಅವರಿಂದಲೇ ಆಸ್ತಿಯೂ ಸಿಗುತ್ತದೆ. ಅವರೇ ಸರ್ವರ ಸದ್ಗತಿದಾತನಾಗಿದ್ದಾರೆ. ಅದಕ್ಕಾಗಿಯೇ ಎಲ್ಲರೂ ಸಾಧನೆ ಮಾಡುತ್ತಾರೆ. ಸಾಧು ಎಂದರೆ ಸಾಧನೆ ಮಾಡುವವರು. ಅಂದ ಮೇಲೆ ಅವರು ಅನ್ಯರಿಗೆ ಮುಕ್ತಿಯನ್ನು ಕೊಡಲು ಹೇಗೆ ಸಾಧ್ಯ? ತಿಳಿಸಲು ಬಹಳ ಒಳ್ಳೆಯ ಯುಕ್ತಿ ಬೇಕಾಗಿದೆ. ಪ್ರದರ್ಶನಿಯ ಉದ್ಘಾಟನೆ ಮಾಡುವವರೂ ಸಹ ಸ್ವಲ್ಪ ತಿಳಿದುಕೊಂಡಿರುವವರಾಗಬೇಕು. ಈ ಪ್ರದರ್ಶನಿಯು ಮನುಷ್ಯರನ್ನು ವಜ್ರ ಸಮಾನರನ್ನಾಗಿ ಮಾಡುವಂಥದ್ದಾಗಿದೆ. ಈ ಪ್ರದರ್ಶನಿಯನ್ನು ಪರಂಪಿತ ಪರಮಾತ್ಮನ ಆದೇಶದಿಂದ ಮಾಡಲಾಗಿದೆ ಎಂದು ಹೇಳುವಂತಿರಬೇಕು. ಉದ್ಘಾಟನೆಯನ್ನು ಇಂಥವರಿಂದ ಮಾಡಿಸಬೇಕು. ಅವರು ಅನ್ಯರಿಗೆ ತಿಳಿಸುವಂತಿರಬೇಕು. ಮುಂದೆ ಒಂದು ದಿನ ದೊಡ್ಡವರು ಬಂದು ನಿಮ್ಮ ಬಳಿ ತಿಳಿದುಕೊಳ್ಳುತ್ತಾರೆ. ಸನ್ಯಾಸಿ ಮೊದಲಾದವರು ಬರುತ್ತಾರೆ. ಆ ವಸ್ತ್ರದಲ್ಲಿ ಕುಳಿತು ತಿಳಿದುಕೊಳ್ಳುತ್ತಾರೆ. ಈಗ ತಂದೆಯು ಆದೇಶ ನೀಡುತ್ತಾರೆ, ಮನ್ಮನಾಭವ. ತಂದೆಯನ್ನು ನೆನಪು ಮಾಡಿದರೆ ಪಾವನರಾಗುತ್ತೀರಿ. ವಿನಾಶವು ಸನ್ಮುಖದಲ್ಲಿ ನಿಂತಿದೆ. ತಂದೆಯು ತಿಳಿಸುತ್ತಾರೆ, ನಾನು ಎಷ್ಟು ದೊಡ್ಡ ಗೃಹಸ್ಥಿಯಾಗಿದ್ದೇನೆ. ಎಲ್ಲರಿಗಿಂತ ದೊಡ್ಡ ಗೃಹಸ್ಥ ಧರ್ಮವನ್ನು ನಾನು ಪಾಲನೆ ಮಾಡುತ್ತೇನೆ. ಡ್ರಾಮಾದಲ್ಲಿ ನನ್ನ ಪಾತ್ರವೇ ಹೀಗಿದೆ. ಮಕ್ಕಳು ಶ್ರೇಷ್ಠ ಪದವಿಯನ್ನು ಪಡೆಯುವುದರಲ್ಲಿ ಪರಿಶ್ರಮ ಪಡಬೇಕು. ಪುರುಷಾರ್ಥ ಮಾಡಿ ಮಾತಾಪಿತರ ಸಿಂಹಾಸನಾಧೀಶರಾಗಬೇಕು. ನಾವು ಶಿವತಂದೆಯ ಮಕ್ಕಳಾಗಿದ್ದೇವೆ ಅಂದ ಮೇಲೆ ನಾವು ತಂದೆಗಿಂತಲೂ ಕಡಿಮೆಯಾಗಬೇಕೆ ಎಂದು ಆಂತರ್ಯದಲ್ಲಿ ನಶೆ ಇರಬೇಕು.
ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ತಂದೆಯ ಸಮಾನ ಸತ್ಯ ಸೇವಾದಾರಿಗಳಾಗಬೇಕಾಗಿದೆ. ಯಾರಿಂದಲೂ ಸೇವೆ ತೆಗೆದುಕೊಳ್ಳಬಾರದು. ಆಜ್ಞಾಕಾರಿಗಳಾಗಬೇಕಾಗಿದೆ. ಡ್ರಾಮಾದಲ್ಲಿ ಯಾವುದೆಲ್ಲ ದೃಶ್ಯಗಳು ನಡೆಯುತ್ತದೆಯೋ ಅದೇ ಸರಿಯಾಗಿದೆ. ಅದರಲ್ಲಿ ಸಂಶಯ ಬರಬಾರದು. ತಮ್ಮ ಜೀವನವನ್ನು ವಜ್ರ ಸಮಾನ ಮಾಡಿಕೊಳ್ಳುವ ಪುರುಷಾರ್ಥ ಮಾಡಬೇಕಾಗಿದೆ. ವರದಾನ: ಈ ಹಳೆಯ ಪ್ರಪಂಚವನ್ನು ವಿದೇಶವೆಂದು ತಿಳಿದು ಇದರಿಂದ ನಿರ್ಲಿಪ್ತವಾಗಿರುವಂತಹ ಸ್ವದೇಶಿ ಭವ. ಹೇಗೆ ಕೆಲವರು ವಿದೇಶಿ ವಸ್ತುಗಳನ್ನು ಮುಟ್ಟುವುದೂ ಇಲ್ಲ, ನಮ್ಮ ದೇಶದ ವಸ್ತುಗಳ ಪ್ರಯೋಗ ಮಾಡೋಣವೆಂದು ತಿಳಿಯುತ್ತಾರೆ, ಹಾಗೆಯೇ ತಮಗಾಗಿ ಈ ಹಳೆಯ ಪ್ರಪಂಚವೇ ವಿದೇಶವಾಗಿದೆ. ಇದರಿಂದ ನಿರ್ಲಿಪ್ತರಾಗಿರಿ. ಅರ್ಥಾತ್ ಹಳೆಯ ಪ್ರಪಂಚದ ವಸ್ತುಗಳಾದ ಸ್ವಭಾವ, ಸಂಸ್ಕಾರ ಏನೆಲ್ಲವೂ ಇದೆಯೋ ಅದು ತನ್ನ ಕಡೆ ಸ್ವಲ್ಪವೂ ಆಕರ್ಷಿಸಬಾರದು. ಸ್ವದೇಶಿ ಆಗಿರಿ. ಅರ್ಥಾತ್ ಆತ್ಮಿಕ ರೂಪದಲ್ಲಿ ತಮ್ಮ ಶ್ರೇಷ್ಠ ದೇಶವಾದ ಪರಮಧಾಮ ಹಾಗೂ ಈಶ್ವರೀಯ ಪರಿವಾರದ ಲೆಕ್ಕದಿಂದ ಮಧುಬನ ದೇಶದ ನಿವಾಸಿಯೆಂದು ತಿಳಿದುಕೊಂಡು ಇದರ ನಶೆಯಲ್ಲಿರಿ. ಸ್ಲೋಗನ್: ಗೊಂದಲಗಳಲ್ಲಿ ಸಿಲುಕದೆ ಸದಾ ಮಿಲನದ ಮೇಳದಲ್ಲಿರಿ. ಒಳ್ಳೆಯದು. ಓಂ ಶಾಂತಿ.